ಕರ್ನಾಟಕ. ವಾರದ ಕತೆ ಈ ನಿಮ್ಮ ಪ್ರೀತಿಯ ಕಿಚ್ಚನ ಜೊತೆ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಬಿಗ್ ಬಾಸ್ ಸೀಸನ್ 11 ಶುರುವಾಗಿ 1 ವಾರ ಆಯಿತು. ಈ 1 ವಾರದಲ್ಲಿ ಮನೆಯ ಜನರು ಏನೆಲ್ಲ ಮಾಡಿದ್ದಾರೆ, ಯಾರ್ಯಾರ ನಡುವೆ ಮನಸ್ತಾಪ ಆಯಿತು, ಎಲ್ಲವನ್ನು 1 ವಾರದ ವಿಡಿಯೋನ ನೋಡ್ಕೊಂಡು ಬರೋಣ ಬನ್ನಿ. ಇದು ಬಿಗ್ ಬಾಸ್ ದಿನ 1, ಸಮಯ ಬೆಳಗ್ಗೆ 7:30. ಈ ವಾರದ ನಾಮಿನೇಷನ್ ಪ್ರಕ್ರಿಯೆ ಮೊದಲ ಹಂತವನ್ನು ಸ್ವರ್ಗವಾಸಿಗಳಿಗೆ ಈಗ ಬಿಗ್ ಬಾಸ್ ನೀಡುತ್ತಿದ್ದಾರೆ. ಅವರ ಪೈಕಿ ಒಬ್ಬ ನರಕವಾಸಿಯನ್ನು ಈ ವಾರದ ಮನೆಯಿಂದ ಹೊರಕಳಿಸುವ ನೇರವಾಗಿ ನಾಮಿನೇಟ್ ಮಾಡಬೇಕು. ನಾನು ಚೈತ್ರ ಅವರನ್ನ ನಾಮಿನೇಟ್ ಮಾಡ್ತಿದ್ದೀನಿ. ಯಾಕಂದ್ರೆ ಅವರು ಆಟ ಆಡುವಾಗ ಆರ್ಗ್ಯೂ ಮಾಡ್ತಾರೆ, ಅದಕ್ಕಾಗಿ ನಾನು ಚೈತ್ರ ಅವರನ್ನು ನಾಮಿನೇಟ್ ಮಾಡ್ತಿದ್ದೀನಿ. ನಾನು ಅನುಷಾ ಅವರನ್ನ ನಾಮಿನೇಟ್ ಮಾಡ್ತಿದ್ದೇನೆ. ಎದಕ್ಕೆ ಅಂದರೆ ಅವರು ತುಂಬಾ ಮನೆಗೆ ಬಂದ್ಮೇಲೆ ಆಕ್ಟಿವ್ ಆಗಿದ್ದರು, ಇವಾಗ ವೀಕ್ ಆಗಿದ್ದಾರೆ, ಅದಕ್ಕೆ ನಾನು ನಾಮಿನೇಟ್ ಮಾಡ್ತಿದ್ದೇನೆ. ಎಲ್ಲರಿಗೂ ಧನ್ಯವಾದಗಳು. 11ನೇ ಸೀಸನ್ ಬಿಗ್ ಬಾಸ್ ಮೊದಲನೇ ನಾಮಿನೇಷನ್ ಆಗ್ತಾ ಇದೆ. ನಾನು ಚೈತ್ರ ಅವರನ್ನ ನಾಮಿನೇಟ್ ಮಾಡ್ತೇನೆ. ಯಾಕಂದ್ರೆ ಅವರು ತುಂಬಾ ಅಗ್ರೆಸಿವ್ ಆಗಿ ಬಿಹೇವ್ ಮಾಡ್ತಾರೆ, ಹಾಗಾಗಿ ನಾನು ಚೈತ್ರ ಅವರನ್ನ ನಾಮಿನೇಟ್ ಮಾಡ್ತೇನೆ. ಥ್ಯಾಂಕ್ ಯು. ನಾನು ಜಗದೀಶ್ ಅವ್ರನ್ನ ಈಗ ನಾಮಿನೇಟ್ ಮಾಡ್ತಿದ್ದೀನಿ. ಯಾಕಂದ್ರೆ ಅವರು ಅಂದ್ರೆ ನನಗೆ ತುಂಬಾ ಭಯ ಆಗ್ತದೆ, ಅದಕ್ಕೆ ಇದು ನಾಮಿನೇಟ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಬಿಗ್ ಬಾಸ್. ಥ್ಯಾಂಕ್ ಯು ಬಿಗ್ ಬಾಸ್. ದಿನ 2, ಸಮಯ 9:04. ನನ್ನ ಮಾತು ಯಾರು ಕೇಳ್ತಿಲ್ಲ, ನಾನು ಇರೋದ ಬಿಗ್ ಬಾಸ್. ಥ್ಯಾಂಕ್ ಯು ಬಿಗ್ ಬಾಸ್. ಯಾಕೆ ಸರ್ ನೀವು ಬೆಳಿಗ್ಗೆ ಒಂಥರ, ರಾತ್ರಿ 9 ಗಂಟೆ ಆದ್ಮೇಲೆ ಒಂಥರ ಇರ್ತೀರ? ಬೆಳಿಗ್ಗೆ ಕೂಲ್ ಆಗಿರ್ತಾರೆ, ರಾತ್ರಿ ಏನೇನೋ ಮೈಸೂರು ದೇವ ಬಂದ ನೋಡಿ ಬಿಗ್ ಬಾಸ್ ಇವ್ರು ಯಾವ ತರ ಮಾತಾಡ್ತಿದ್ದಾರೆ ನೋಡಿ. ಮೊದಲನೇ ವಾರದಲ್ಲಿ ಕಿಚ್ಚು ಜಾಸ್ತಿ ಹತ್ತಿದೆ. ಇಲ್ಲಿ ಜಗದೀಶ್ ಅವರ ಬಗ್ಗೆ ಮಾತುಕತೆ ನಡೆಯುತ್ತಾ ಇದೆ. ಆದರೆ ಅದಿದು ನೆಕ್ಸ್ಟ್ ಸರಿ ಹೀಗೆ ಟಾಸ್ಕ್ ನನ್ನ ಪಕ್ಕ ಗೆಲ್ತೀನಿ. ಹೌದು ಚೆನ್ನಾಗಿತ್ತು ಟಾಸ್ಕ್. ಹೌದು ಚೆನ್ನಾಗಿತ್ತು. ಆದ್ರೆ ಜಗದೀಶ್ ಸರ್ ಯಾವಾಗಲೂ ಸಿಟ್ಟಲ್ಲಿ ಒಂಥರ ಮಾಡ್ತಿದ್ದಾರೆ. ನಾನು ಇರೋದು ಈ ತರ ಅಮ್ಮ, ನಿನಗೆ ಎಷ್ಟು ಸಲ ಹೇಳ್ಬೇಕು? ಇವ್ರಿದ್ರೆ ನಮ್ಗೆ ಈ ಮನೇಲಿ ಇರಕ್ ಆಗಲ್ಲ. ಬಿಗ್ ಬಾಸ್ ಪ್ಲೀಸ್ ಇವ್ರ ಮನೆಯಿಂದ ಹೊರಗೆ ಹಾಕಿ, ನಮ್ಗಂತೂ ಇರಕ್ ಆಗಲ್ಲ. ಇವ್ರಿದ್ರೆ ಖಂಡಿತ ಇರಕ್ಕಾಗಲ್ಲ. ನಿನ್ನ ಇರುವಂತ ಕೂಡ ಹೇಳಿದ್ರು ನೀವು ಹೋಗೋದು. ಆದ್ರೆ ಅದನ್ನ ನೀವು ಹೇಳ್ಬಾರ್ದು, ಬಿಗ್ ಬಾಸ್ ಹೇಳ್ತಾರೆ. ನೀವ್ ಹೇಳಿದ್ರೆ ನಮ್ಗೆ ಹೋಗಕ್ ಗೊತ್ತಿಲ್ಲ. ಬಿಗ್ ಬಾಸ್ ಆಡ್ಬಿಟ್ಟು ಆಯ್ತು. ಇವಾಗ ಮಂಜು ಅವರೇ, ಇದು ನರಕದ ಸಿನವಾಸಿ ಇವರ ಯಾರು ಎಲಿಮಿನೇಷನ್ ಆಗ್ಬೋದು? ಜಗದೀಶ್ ಅವರೇ ಎಲಿಮಿನೇಷನ್. ಹೌದು, ಅವರೇ ಆಗ್ತಾರೇನು? ಯಾವಾಗ್ಲೂ ರೂಲ್ಸ್ ಬ್ರೇಕ್ ಅವರೇ ಮಾಡ್ತಿದ್ದಾರೆ. ಸಾಧ್ಯನೇ ಇಲ್ಲಮ್ಮ. ಸರ್, ನಾನು ನಿಮ್ಮ ಹತ್ರ ಮಾತಾಡ್ಲಿಲ್ಲ ಸರ್, ನೀವ್ ಯಾಕೆ ಮಧ್ಯದಲ್ಲಿ ಬರ್ತೀರಾ? ಮತ್ತೆ ನೀವು ನನ್ನ ಹೆಸರು ಹೇಳಿದಕ್ಕೆ ನಾನು ಮಧ್ಯದಲ್ಲಿ ಬಂದೆ. ನಾನು ನಿಮ್ಮ ಹತ್ರ ಮಾತಾಡ್ತಿಲ್ಲ ಸರ್. ಮತ್ತೆ ನಿಮ್ಮ ಹತ್ರ ಮಾತಾಡ್ತಿಲ್ಲ ಸರ್. ನಾನು ನಿಮ್ಮ ಹತ್ರ ಮಾತಾಡ್ತಿಲ್ಲ ಸರ್. ಇಲ್ಲ ಬಿಗ್ ಬಾಸ್, ನಾನು ಇವ್ರ ಹತ್ರ ಮಾತಾಡ್ತಿಲ್ಲ. ಬಿಗ್ ಬಾಸ್, ನಾನು ನಿಮ್ಮ ಹತ್ರ ಮಾತಾಡ್ತಿಲ್ಲ ಸರ್. ಬಿಗ್ ಬಾಸ್ ಅವ್ರು ಸುಮ್ನೆ ಜಗಳಕ್ಕೆ ಬರ್ತಿದ್ದಾರೆ. ಬಿಗ್ ಬಾಸ್ ಪ್ಲೀಸ್ ಇದನ್ನ ನೀವು ಬಿಗ್ ಬಾಸ್ ಇದು ಮತ್ತೆ ನನ್ನ ಹೆಸರು ಹೇಳಿದ್ರೆ ಹೆಂಗ್ ತರ್ಬೇಕು ಕೇಳಿ ಬಿಗ್ ಬಾಸ್. ಯಾಕೆ ನೀವು ಇಷ್ಟು ಸ್ಟ್ರೆಸ್ ಆಗ್ತೀರಾ? ಕೂಡ ಇಲ್ಲ ಸರ್, ಅವ್ರು ಸುಮ್ನೆ ನಾನು ನಿಮ್ಮ ಹತ್ರ ಮಾತಾಡ್ತಿದ್ರೆ ಬಂದು ಅವ್ರು ಬಂದು ನಾನು ಅಲ್ಲ ನಾನು ಸುಮ್ನೆ ನಿಮ್ಮ ಹತ್ರ ಮಾತಾಡ್ತಿಲ್ಲ ಸರ್. ನಾನು ಅವ್ರ ಹತ್ರ ಮಾತಾಡ್ತಿದ್ದೀನಿ. ನಿಮ್ಮ ಹತ್ರ ಮಾತಾಡ್ತಿ ಮತ್ತೆ ಇನ್ಯಾರ ಹತ್ರ ಮಾತಾಡ್ಬೇಕು? ಯಾವಾಗಲೂ ರೂಲ್ಸ್ ಬ್ರೇಕ್ ಮಾಡ್ತಿರ್ತೀರಾ. ನಿಮ್ಮಿಂದ ಅಷ್ಟೇ ನಾವು ಊಟ ಮಾಡ್ತೀವಿ. ಹೋಗಿ ಸರ್, ನೀವು ಸುಮ್ನೆ ಜಗಳಕ್ಕೆ ಬರ್ತೀರಾ. ಎಲ್ಲ ರೂಲ್ಸ್ ಯಾವಾಗಲೂ ನೀವೇ
ಬಿಗ್ ಬಾಸ್ನ ರೂಲ್ಸ್ ಬ್ರೇಕ್ ಮಾಡಿದ್ರೆ ಬಿಗ್ ಬಾಸ್ ಅವರು ನಮಗೆ ಶಿಕ್ಷೆ ಕೊಡ್ತಾರೆ. ಬೇಡ ಬೇಡ ಕೂತ್ಕೊಳ್ಳಿ. ಇಲ್ಲಿ ನರಕವಾಸಿಗಳ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಜಗದೀಶ್ ಅವ್ರು ಯಾವಾಗ್ಲೂ ರೂಲ್ಸ್ ಬ್ರೇಕ್ ಮಾಡ್ತಾರೆ, ಎಷ್ಟು ಹೇಳಿದ್ರು ಕೇಳ. ಅದರಿಂದ ನಮ್ ಗ್ರೋಸರಿ ಎಲ್ಲ ಕಟ್ ಆಗ್ತಿದೆ. ಏನ್ ಮಾಡ್ಬೇಕು, ಅವ್ರಿಗೆ ಎಷ್ಟು ಹೇಳಿದ್ರು ಕೇಳ್ತಾನೆ ಇಲ್ಲ. ಬಿಗ್ ಬಾಸ್ ಹೇಳಿದಾರಲ್ಲ ಅವತ್ತು ನರಕದವರಿಗೆಲ್ಲ ಅದೆಲ್ಲ ಕೊಡ್ಬಾರ್ದು ಗ್ರೋಸರಿ ಎಲ್ಲ. ನೀವೆಲ್ಲ ರೂಲ್ಸ್ ಬ್ರೇಕ್ ಮಾಡ್ತಿದ್ರಲ್ಲ ಸರ್, ಎಲ್ಲಾನು ಹೋಗಿ ಅವ್ರಿಗೆ ಕೊಟ್ರೆ ನಮ್ಗೆಲ್ಲ ಊಟ ಎಲ್ಲ ಕಟ್ ಮಾಡ್ತಾರೆ ಬಿಗ್ ಬಾಸ್. ಈಗ ಬಿಟ್ಟು ಬಿಟ್ರಿ ಅಂತ ಹೇಳ್ತೀರಾ, ಮತ್ತೆ ಪುನಃ ಅದನ್ನೇ ಮಾಡ್ತೀರಾ ನೀವು. ನಾವು ಮಾಡಿದ್ದು ತಮಾಷೆಗಾಗಿ, ದಯವಿಟ್ಟು ಯಾರು ಸೀರಿಯಸ್ ಆಗಿ ತಿಳ್ಕೋಬೇಡಿ. ಬಿಗ್ ಬಾಸ್ ಸೀಸನ್ 11ರ ಸ್ಮಾಲ್ ಸ್ಕ್ರಿಪ್ಟ್ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋವನ್ನು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.